ದೇವರಾಯರ ರಥ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿತ್ತು. ತುಂಬ ಸಹಸ್ರಾರು ಜನ ಸೇರಿದ್ರು, ಪಕ್ಷಾಧಿಕಾರಿಗಳು ಸೇರಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರಿ. ಯಾಕೆ ಈ ಥಾಟ್ ಬಂತು ನಿಮಗೆ, ಏನನ್ಸುತ್ತೆ ಸರ್? ಮೊದಲನೇದಾಗಿ ಶ್ರೀಕೃಷ್ಣ ದೇವರಾಯರವರ 555ನೇ ಜನ್ಮದಿನದ ಶುಭಾಶಯಗಳು ಎಲ್ಲರಿಗೂ ಸಹ. ಅದೇ ನಿಟ್ಟಿನಲ್ಲಿ ನೋಡಿ, ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಸೇರಿದರೆ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರ್ತಾರೆ. ಬೇಸಿಗೆ ಆಗಿರೋದ್ರಿಂದ ತುಂಬ ದಣಿಲಿರ್ತಾರೆ ಅಂತ ಎಲ್ಲ ಕಡೆ ಒಂದು 4-5 ಕಡೆ ನಾನು ನೀರಿನ ವ್ಯವಸ್ಥೆ ಮಾಡಿದ್ದೀನಿ ಸರ್. ಯಾವ ರೀತಿ ಫೀಲ್ ಆಗ್ತಿದೆ ಸರ್ ನಿಮಗೆ? ತುಂಬ ಖುಷಿ ಆಗುತ್ತೆ ಸರ್. ನೋಡಿ, ಅದು ದಂಡ್ಕೊಂಡು ಬಂದಿರ್ತಾರೆ, ನೀರು ಕುಡಿಯುವಾಗ ನಮಗೊಂಥರ ಖುಷಿ ಆಗುತ್ತೆ ಸರ್. ಸಮುದಾಯದ ಕಾರ್ಯಕ್ರಮ ಅಂತ ನವೀನ್ ಕಿರಣ್ ಮತ್ತು ಪ್ರದೀಪ್ ಈಶ್ವರವರು ಒಂದೇ ವೇದಿಕೆಯಲ್ಲಿದ್ದರು. ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ಒಂದೇ ವೇದಿಕೆಯಲ್ಲಿ ನೋಡಿದಾಗ ಯಾವ ಸರ್ ಭಾಳ ಖುಷಿ ಆಗುತ್ತಲ್ವ ಸರ್? ಇದು ನನಗೊಬ್ಬನಿಗೆ ಅಂತಲ್ಲ ಸರ್, ಇಡೀ ನಮ್ಮ ಸಮಾಜಕ್ಕೆ, ನಮ್ಮ ಜನಾಂಗಕ್ಕೆ ಇದು ಖುಷಿ ವಿಚಾರ ಸರ್. ಏನು ಹೇಳ್ತೀರಾ ಸರ್ ನಿಮ್ಮ ಸಮುದಾಯದ ಮುಖಂಡರಿಗಾಗಲಿ ನಾಯಕರಿಗಾಗಲಿ ಏನು ಹೇಳ್ತೀರಿ? ಎಲ್ಲ ಒಗ್ಗೂಡ್ಕೊಂಡು ಇರಬೇಕು ಸರ್, ಎಲ್ಲ ಒಗ್ಗೂಡ್ಕೊಂಡು ಇರಬೇಕು ಅಂತ ನನ್ನ ಭಾವನೆ ಸರ್. ಈಗ ಪ್ರದೀಪ್ ಈಶ್ವರ ಅಭಿಮಾನಿಗಳು ಕೂಡ ಅವರಿಬ್ಬರು ಒಂದೇ ಪಕ್ಷದಲ್ಲಿ ಚೆನ್ನಾಗುತ್ತೆ, ನಮ್ಮ ಸಮುದಾಯ ಕೂಡ ಒಳ್ಳೆ ಬೆಳವಣಿಗೆ ಆಗುತ್ತೆ ಅನ್ನೋ ಅಭಿಪ್ರಾಯಗಳು. ಖಂಡಿತ ಸರ್, ಖಂಡಿತ ಅವರಿಬ್ಬರು ಒಂದಾಗಿದ್ದು ರಾಜಕೀಯ ಚೆನ್ನಾಗಿರುತ್ತೆ. ನಿಮ್ಮ ಸಮಾಜ ಸೇವೆಗೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಯಾವ ರೀತಿ ಫೀಲ್ ಆಗುತ್ತೆ ನಿಮ್ಗೆ ಸರ್? ಭಾಳ ಸಂತೋಷ ಆಗುತ್ತೆ ಸರ್. ನನಗೆ ಸುಮಾರು ಜನ ಹೇಳಿದ್ರು ಒಳ್ಳೆ ಕೆಲಸ ಮಾಡಿದ್ರು ಅಂತ. ಇದನ್ನೇ ನನಗೆ ಹುಮ್ಮಸ್ ತರುತ್ತೆ ಸರ್, ಇನ್ನಷ್ಟು ಸಮಾಜ ಸೇವೆ ಮಾಡಬೇಕಂತ, ನನ್ನ ಶಕ್ತಿಯಾನುಸಾರ ಮಾಡಬೇಕಂತ ನನಗೆ ಒಂದು ಹುಮ್ಮಸ್ ಬರುತ್ತೆ ಸರ್.